ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಈ ದಿನದ ವಿಡಿಯೋ ನನ್ನ ಎರಡು ಮಾತುಗಳೊಂದಿಗೆ. ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಅನ್ನೋದು ನಮ್ಮ ಭಾರತೀಯ ಸಂಪ್ರದಾಯ, ನಮ್ಮ ಹಿಂದೂಗಳ ಅತಿ ಮುಖ್ಯ ಸಂಪ್ರದಾಯ. ಎಷ್ಟೋ ಮನೆಗಳಲ್ಲಿ ಆಡಂಬರಿಕೆಗೋಸ್ಕರ ಇದನ್ನು ಮಾಡ್ತಾರೆ ಅಂತ ಅಂದ್ಕೊಬೋದು, ಬಟ್ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಅದೇ ರೀತಿಯಲ್ಲಿ ನಮ್ಮ ಸಾಂಪ್ರದಾಯಿಕ ಕಾರಣವೂ ಸಹ ಇದೆ. ಶ್ರೀಮಂತವನ್ನು ವೈಜ್ಞಾನಿಕವಾಗಿ ಆ ಒಂದು ತಾಯಿಯ ಬಳೆ ಎಲ್ಲರೂ ಬರೋದು, ಸೇರೋದು, ಆಕೆಯನ್ನು ಮಾತಾಡಿಸೋದು, ಆಶೀರ್ವದಿಸೋದು, ಆಕೆ ಮನಸ್ಸಿನಲ್ಲಿ ಅನುಭವಿಸುವಂತಹ ಸಂತೋಷ, ಇವೆಲ್ಲವೂ ಸಹ ಮಗುವಿನ ಜನನಕ್ಕೆ ತಾಯಿ ಮತ್ತು ಮಗು ಸಂತೋಷದಿಂದ ಆರೋಗ್ಯವಾಗಿರಲಿ ಅಂತಲೂ ಸಹ ಒಂದು ಕಾರಣ. ಇನ್ನು ಎಲ್ಲ ಮುತ್ತೈದೆಗಳ ಆಶೀರ್ವಾದದಿಂದ ಮಗು ಮತ್ತು ತಾಯಿ ಕ್ಷೇಮವಾಗಿರಲಿ ಅಂತ ನಾವು ಸಾಂಪ್ರದಾಯಿಕವಾಗಿ ಶ್ರೀಮಂತ ಅಂತ ಆಚರಿಸ್ತೀವಿ. ಈ ದಿನ ನಮ್ಮ ನೈಬರ್ ಶ್ರೀಮಂತ ಇತ್ತು. ಸೊ ಅವ್ರ ಶ್ರೀಮಂತಕ್ಕೆ ಹೋಗ್ತಾಯಿದ್ರೆ ನನ್ನ ಶ್ರೀಮಂತದ ನೆನಪಾಯಿತು. ಈಗ ಅವ್ರ ಶ್ರೀಮಂತಕ್ಕೆ ಹೆಂಗೋ ಅಕ್ಕ ಇದ್ದರು ಅಂತ ಅಕ್ಕನೂ ಜೊತೆ ಕರ್ಕೊಂಡು ಹೋದೆ. ಸೊ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿಸಿದ್ರು. ಅಲ್ಲಿ ನಾನೊಂದು 2-3 ಫೋಟೋಸ್ನ ಹಿಡ್ಕೊಂಡೆ. ಸೊ ಹಿಡ್ಕೊಂಡು ಊಟ ಮಾಡಿಕೊಂಡು ನಾನು ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟಾಗಿ ಸ್ಯಾರಿ ಮತ್ತು ಬ್ಯಾಂಗಲ್, ನಾನೇ ಒಂಥರ ಸೆಟ್ ಥರ ರೆಡಿ ಮಾಡಿ ಇಯರಿಂಗ್ಸ್ ಸೆಟ್ ಮಾಡಿ ಕೊಟ್ಟಿದ್ದೆ. ಸೊ ಅವ್ರಿಗಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಪ್ಯಾಕಿಂಗ್ ಅಂತ ಹೇಳಿದ್ರು. ಶ್ರೀಮಂತ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ರಿ. ನನ್ನ ತಮ್ಮ ಬಂದಿದ್ದ ಇವತ್ತು. ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಇವತ್ತೇ ಅಂದ್ಬಿಟ್ಟು ಬಂದಿದ್ದ. ನಮ್ಮಿಬ್ಬರ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ. ಸುಮ್ಮನೆ ಇರು ಮನೋಜ, ಅವೆಲ್ಲ ಕೇಕೆಲ್ಲ ಏನೂ ಬೇಡ ಅಂತ ಹೇಳಿಬಿಟ್ಟು ನನಗೋಸ್ಕರ ಅಂತ, ಪಾಪಗೋಸ್ಕರ ಅಂದ್ಬಿಟ್ಟು ಚಾಕ್ಲೇಟ್ಸ್ ತಂದಿದ್ರು. ಅವಳಂತೂ ತಿನ್ನಲ್ಲ, ಅವಳ ಹೆಸ್ರಲ್ಲಿ ನಾವೇ ತಿನ್ನಬೇಕು. ಅವ್ರ ಮಾಮ ಜೊತೆ ನನ್ನ ಮಗಳಂತೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಆ ಒಂದು ಮೂಮೆಂಟ್ಸ್ನ ನಾನು ನನ್ನ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಪ್ರತಿ ಮೂಮೆಂಟು ಈ ವಿಡಿಯೋಸ್, ಫೋಟೋಸ್ ಅನ್ನೋದು ನಮ್ಮ ಎಷ್ಟೋ ವರ್ಷಗಳು ಮುಂದೆ ಹೋದರೂ ಸಹ ಪ್ರೆಸೆಂಟಲ್ಲಿ ಇದ್ದಂಗೆ ನಮಗೆ ಫೀಲ್ ಮಾಡಿಸುತ್ತೆ. ನನಗೆ ಅದಕ್ಕೆ ಫೋಟೋಸು ವಿಡಿಯೋಸು ಅಂದರೆ ತುಂಬಾ ಇಷ್ಟ. ಸೊ ಏನೇ ಆಗಲಿ ಈ ರೀತಿ ಹ್ಯಾಪಿಯಾಗಿ ಈ ದಿನ ಕಳೀತು. ನನ್ನ ಮಗಳು ಹಾಡು ಹೇಳ್ತಿರೋದು, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ನೀನೇ ಪಾಸ್ ಮಾಡಿಬಿಡು. ನೆಕ್ಸ್ಟ್ ಶ್ರೇಯಾ ಘೋಷಲ್ಲು. ತಲೆ ಹಾಸ್ಕೊಂಡಿಲ್ಲ, ಸುಂದರಿ, ಇದು ಚೀನಿ ಸುಂದರಿ, ಚೀನಿ ಸುಂದರಿ. ಇದಕ್ಕೆ ನಾನು ವಾಯ್ಸ್ ಕೊಡ್ತಾಯಿದ್ರು ಸಹ ನನ್ನ ಮಗಳ ಗಾನನೂ ಸಹ ಬ್ಯಾಕ್ಗ್ರೌಂಡ್ ಇದೆ, ಕೇಳಿಸ್ಕೊಳ್ಳಿ.